ಹಾಯ್ ಹಲೋ ಎವ್ರಿವಾನ್. ಮತ್ತು ನಮ್ಮ DNG ವಂಡರ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಮನೆಯಲ್ಲೇ ಮರಳಾಗಿ ತುಪ್ಪ ಹೇಗೆ ಕಾಯಿಸೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ಮೆಣಸು, ಮೆಂತ್ಯ, ಕರಿಬೇವಿನ ಸೊಪ್ಪು, ಲವಂಗ, ಏಲಕ್ಕಿ, ಅರ್ಶಿನದ ಗೋಟು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಅರ್ಶಿನದ ಗೋಟನ್ನ ಒಂದು 2-3 ಕುಟ್ಕೊಂಡಿರೋದನ್ನ ಬೆಚ್ಚಗೆಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮೆಣಸು ಒಂದು 2 ಟೇಬಲ್ ಸ್ಪೂನು, ಒಂದು 4-5 ಏಲಕ್ಕಿ, ಒಂದು 7-8 ಲವಂಗ, ಇಷ್ಟನ್ನು ಪ್ಯಾನಲ್ಲಿ ಮೆಂತ್ಯ ಮತ್ತು ಜೀರಿಗೆ 2 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇಷ್ಟು ಬೆಚ್ಚಗೆ ಮಾಡ್ಕೊಳ್ಬೇಕು. ಒಂದು ಬಾಣಲಿ ತೊಗೊಂಡು ಇಷ್ಟು ನೀಟಾಗಿ ಬೆಚ್ಚಗೆ ಮಾಡಿ, ಇದನ್ನೇ ತುಪ್ಪದ ಹುಡಿ. ಸೊ ಈ ಥರ ತುಪ್ಪದ ಹುಡಿನ ನಾವು ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ತುಪ್ಪನ ಕಾಯಿಸ್ಕೋಬೋದು. ಸೊ ಯಾವಾಗ ನಮಗೆ ಬೆಣ್ಣೆ ಅವೈಲೇಬಲ್ ಇರುತ್ತೋ ಆವಾಗ ನಾವು ತುಪ್ಪ ಕಾಯಿಸ್ಕೋಬೋದು. ತುಪ್ಪದ ಹುಡಿ ಆವಾಗಲೇ ಕಾಯಿಸ್ಬೇಕು ಅಂತ ಏನಿಲ್ಲ. ನಾವು ತುಪ್ಪದ ಹುಡಿ ಸಪ್ರೇಟಾಗಿ ಮಾಡಿಟ್ಕೊಳ್ಳಬಹುದು. ಸೊ ಈ ಥರ ಬೆಚ್ಚಗೆ ಮಾಡಿಕೊಂಡು, ಸೊ ಇಲ್ಲಿ ಬೆಣ್ಣೆ ಇದೆ ನೋಡಿ, ಇದು ಎಮ್ಮೆ ಬೆಣ್ಣೆ. ನಾವು ನಮ್ಮ ಆಂಟಿ ಮನೆಯಿಂದ ಎಮ್ಮೆ ಬೆಣ್ಣೆ ತರಿಸ್ಕೊಂಡಿದ್ದೀವಿ. ಸೊ ಪ್ಯೂರ್ ಬೆಣ್ಣೆ ಇದು. ನಾವೆಲ್ಲೋ ಅಂಗಡಿಯಿಂದ ಕೊಂಡ್ಕೊಂಡು ಬರೋದಾಗಲಿ ಇವೆಲ್ಲ ಏನೂ ಮಾಡಿಲ್ಲ. ನಮ್ಮ ಕಣ್ಣು ಮುಂದೆನೇ ಅವರು ಅಳೆದು ಕೊಡ್ತಾರೆ ಬೆಣ್ಣೆನ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಬೆಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದು ಕಾಯಬೇಕು ನೋಡಿ. ಇವಾಗ ನಾನು ಮಾಡಿಟ್ಕೊಂಡಿರೋ ತುಪ್ಪದ ಹುಡಿನ ತರ್ತರಿಯಾಗಿ ಅಥವಾ ನುಣ್ಣಗೆ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ, ಅಥವಾ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ನಾನು ಈ ಥರ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಆ ಬೆಣ್ಣೆ ಕರಗಬೇಕು. ಆಮೇಲೆ ನೀವೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತುಪ್ಪದ ಹುಡಿ, ನಾನು ಎಷ್ಟು ಮಾಡ್ಕೊಂಡಿರ್ತೀನೋ ಅಷ್ಟು ತುಪ್ಪದ ಹುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ಇದೆ. ಆ ಥರ 1 kg ಅಥವಾ 2 kg ಬೆಣ್ಣೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪದ ಹುಡಿ ಸಾಕು. ಇಲ್ಲಿ ನನಗೆ ಜಾಸ್ತಿ ಕ್ವಾಂಟಿಟಿ ಇದೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು 7-8 ಹೆಸಲಾಗೋಷ್ಟು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಎಮ್ಮೆ ತುಪ್ಪಕ್ಕೆ ಸೊ ಬೆಳ್ಳುಳ್ಳಿ ಮೆಣಸು ಕಂಪಲ್ಸರಿ ಹಾಕ್ಕೋಬೇಕು. ಸೊ ಈ ಥರ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಥರ ನಾವು ಕೈ ಆಡಿಸ್ತಾ ಇರಬೇಕು ನೋಡಿ. ಹೀಗೆ ಅದೆಲ್ಲ ಕಂಪ್ಲೀಟಾಗಿ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಮೇಲೆ ತುಪ್ಪ ನಮಗೆ ಸಪ್ರೇಟ್ ಆಗತ್ತೆ. ಸೊ ನೋಡಿ ಈ ಥರ ತುಪ್ಪದ ಹುಡಿಯೆಲ್ಲ ಹೋಗಿ ಕೆಳಗಡೆ ಕೂರುತ್ತೆ, ಮೇಲೆ ತುಪ್ಪ ಸಪ್ರೇಟ್ ಆಗತ್ತೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ? ನಮಗೆ ತುಪ್ಪ ಹೇಗೆ ಬಂದಿದೆ, ನೊರೆ ಎಲ್ಲ ಕಂಪ್ಲೀಟಾಗಿ ನೊರೆ ಇರೋದಿಲ್ಲ, ಆ ಥರ ಆಗತ್ತೆ ನೋಡಿ. ಅದಾದಮೇಲೆ ನಾವು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಇದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ನೋಡಿ ತುಪ್ಪದ ಹುಡಿ ಈ ಥರ ಆಗತ್ತೆ. ಸೊ ಈ ಥರ ಮನೆಯಲ್ಲೇ ಮರಳಾಗಿ ತುಪ್ಪನ ಮಾಡ್ಕೋಬಹುದು. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈ ಥರ ನೋಡಿ ತುಪ್ಪ ಬಂದಿದೆ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.